ರೇಣುಕಾಸ್ವಾಮಿ ಮರ್ಡರ್ಗೆ 30 ಲಕ್ಷ ರೂಪಾಯಿ ಸುಪಾರಿ. ಹಾಗಾದ್ರೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಸಿಕ್ಕಿ ಬಿದ್ದಿದ್ದು ಹೇಗೆ ಅಂತ 30 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು ನನ್ನ ಹೆಸರು ಎಲ್ಲೂ ಬರಬಾರ್ದು ಅಂತ ಹೇಳಿದ ಮೇಲೂ ಕೂಡ ದರ್ಶನ್ ಸಿಕ್ಕಿ ಬಿದ್ದಿದ್ದು ಹೇಗೆ? ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಸಿಕ್ಕಂತಹ ಆ ಒಂದು ಸುಳಿವು ಏನು? ಒಂದೇ ಒಂದು ಸ್ಕಾರ್ಪಿಯೋ ನೀಡಿತ್ತು ಸುಳಿವನ್ನ. ಇದು ಕೂಡ ಪಬ್ಲಿಕ್ ಟಿವಿಯಲ್ಲಿ ಬರ್ತಾ ಇರತಕ್ಕಂಥ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಹತ್ಯೆಯ ಬಳಿಕ 5 ಕಾರುಗಳ ಸುಳಿವು ಸಿಗುತ್ತೆ. 5 ಕಾರುಗಳ ಸುಳಿವು. ಓಕೆ, ಬಳಸಿರ್ತಕ್ಕಂಥ ಕಾರುಗಳು, ಒಂದು ಬಿಳಿ ಬಣ್ಣದ ಕಾರು, ಇನ್ನೊಂದು ಕಪ್ಪು ಬಣ್ಣದ ಕಾರು. ಓಕೆ, 2 ನಾಟ್ 5, 2 ಕಾರುಗಳು ಸುಳಿವನ್ನು ಕೊಡ್ತವೆ. ಒಂದು ವೈಟ್ ಕಲರ್ ಕಾರ್, ಮತ್ತೊಂದು ಬ್ಲ್ಯಾಕ್ ಕಲರ್ ಕಾರ್. ಶೆಡ್ಗೆ ಬಂದು ಹೋದ ಜೀಪ್ ಮೇಲೆ ಅನುಮಾನ ಹುಟ್ಟುತ್ತೆ. ಈ ಜೀಪ್ ಯಾರದ್ದು? ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂತು? ಯಾರು ಬಂದಿದ್ರು ಜೀಪ್ನಲ್ಲಿ? ಸೊ ಹಾಗಾಗಿ ಅನುಮಾನ ಮೂಡಿದ ಮೇಲೆ ಕಾರುಗಳ ಓಡಾಟದ ಬಗ್ಗೆ CCTV ಪರಿಶೀಲನೆಯನ್ನು ಮಾಡಲಾಗುತ್ತೆ. ಯಾಕೆಂದರೆ ಆ ಶೆಡ್ನಲ್ಲಿ ಸುಮಾರು CCTV ಕ್ಯಾಮ್ರಾಗಳಿದೆ. ಆ ಕಾರುಗಳು ಎಂಟ್ರ್ ಆಗೋದು ಮತ್ತು ಎಕ್ಸಿಟ್ ಆಗೋದೆಲ್ಲ ಕಾಣಿಸುತ್ತೆ. RR ನಗರದವರೆಗೆ ಹೋಗಿದ್ದ ಬಿಳಿ ಬಣ್ಣದ ಸ್ಕಾರ್ಪಿಯೋ, ಅಂದರೆ ಈ ಶೆಡ್ಡಿಂದ RR ನಗರದ ತನಕ ಬಿಳಿ ಬಣ್ಣದ ಸ್ಕಾರ್ಪಿಯೋ ಹೋಗಿದೆ. ಇಲ್ಲೇ ಸುಳಿವು ಸಿಗ್ತಕ್ಕಂಥದ್ದು. RR ನಗರ ಆರ್ಚ್ ಬಳಿ ವಿನಯ್ ಮತ್ತು ದೀಪಕ್ ಅಂತಕ್ಕಂಥವ್ರನ್ನ ವಶಕ್ಕೆ ಪಡಿತಾರೆ ಪೊಲೀಸರು. RR ನಗರ ಆರ್ಚ್ ಬಳಿ ವಿನಯ್ ಮತ್ತು ದೀಪಕ್. ಬಿಡದಿ ಟೋಲ್ ಬಳಿ ಪವನ್ ಮತ್ತು ನಂದೀಶ್ ನಾಗರಾಜ್ ಹಾಗೂ ಲಕ್ಷ್ಮಣ್ ಮತ್ತು ಪ್ರದೂಷ್ ಇವರನ್ನ ಅರೆಸ್ಟ್ ಮಾಡ್ತಾರೆ. RR ನಗರದ ಆರ್ಚ್ ಹತ್ರ ವಿನಯ್ ಮತ್ತು ದೀಪಕ್ ಸಿಕ್ಕಾಕೋತಾರೆ. ಬಿಡದಿ ಟೋಲ್ ಹತ್ರ ಪವನ್, ನಂದೀಶ್, ನಾಗರಾಜ್, ಲಕ್ಷ್ಮಣ್ ಮತ್ತು ಪ್ರದೂಷ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಇದು ಪ್ರಕರಣದಲ್ಲಿ ಹೆಂಗಾಯಿತು, ಏನಾಯಿತು, ಯಾವ ರೀತಿ ಪೊಲೀಸರು ಎಲ್ಲರನ್ನೂ ಕೂಡ ಪತ್ತೆ ಹಚ್ಚಿದ್ರು, 13 ಜನರನ್ನ ಯಾವ ರೀತಿ ಒಂದೊಂದೇ ಲಿಂಕ್ ಬಳಸಿ ಪತ್ತೆ ಹಚ್ಚಿದ್ರು, ಯಾವ ಥರ ಅರೆಸ್ಟ್ ಮಾಡಿದ್ರು, ಯಾರ್ಯಾರ ಪಾತ್ರ ಏನಿತ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಒಂದೊಂದಾಗಿ ಈಗ ಸಿಗೋದಕ್ಕೆ ಶುರುವಾಗ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈ ಕಾರುಗಳಿಂದ ಪೊಲೀಸರಿಗೆ ಸಿಕ್ಕಂತಹ ಲೀಡ್ ಏನು ಮತ್ತು ಹೇಗೆ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಯಾವುದೋ ಒಂದು ಮೃತದೇಹ, ಅಂದ್ರೆ ಅಪರಿಚಿತ ಮೃತದೇಹ ಒಂದು ಸುಮ್ನಹಳ್ಳಿಯ ಒಂದು ರಾಜಕಾಲುವೆ ಏನಿತ್ತು, ರಾಜಕಾಲುವೆ ಬಳಿಯಲ್ಲಿ ಬಿದ್ದಿತ್ತು. ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಬಿದ್ದ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಲಿಕ್ಕೆ ಹೋಗ್ತಾರೆ. ಯಾವುದು ಶವ, ಜೊತೆಗೆ ಯಾವುದಾದ್ರೂ CCTV ಫುಟೇಜಸ್ಗಳಿದೆಯಾ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಿದಾಗ ಬಿಳಿ ಬಣ್ಣದ ಮತ್ತು ಒಂದು ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರುಗಳು ಆ ರಸ್ತೆಯಲ್ಲಿ ಓಡಾಡಿರ್ತವೆ. ಸರಿಸುಮಾರು ಬೆಳಗಿನ ಜಾವ 3 ಗಂಟೆ 4 ಗಂಟೆ ಸಂದರ್ಭದಲ್ಲಿ ಅದು ಓಡಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು, ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷಿಗಳು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಬಂದು ಮೃತದೇಹವನ್ನು ಯಾರಾದರೂ ಕಾರ್ನಲ್ಲಿ ಬಿಸಾಡ್ತಾರ, ಆ ಬಿಸಾಡದಂಥ ಕಾರ್ ಯಾವುದು ಏನು ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ರಿಮೈಂಡ್ ಕಾಪಿಯಲ್ಲಿ ಅವರು ಬರಿತಾ ಹೋಗ್ತಾರೆ. ನಮಗೆ ಸಾಕಷ್ಟು ಅನುಮಾನಗಳಿತ್ತು, ಅಂದ್ರೆ ಅಪರಿಚಿತ ಶವ ಸಿಕ್ಕದ ಬಳಿಕ ನಮಗೆ ಒಂದಷ್ಟು ಸಾಕಷ್ಟು ಅನುಮಾನಗಳಿತ್ತು. ಆ ಅನುಮಾನಗಳ ಹಿನ್ನೆಲೆಯಲ್ಲಿ ನಾವು ಏನು CCTV ಫುಟೇಜಸ್ಗಳನ್ನು ಪರಿಶೀಲನೆಯನ್ನು ಮಾಡಿದಾಗ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಏನಿತ್ತು, ಸ್ಕಾರ್ಪಿಯೋ ಕಾರ್ನಿಂದ ಮೃತದೇಹವನ್ನು ಬಿಸಾಡಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಮತ್ತು ಆ ಏರಿಯಾದಲ್ಲಿ 2-3 ಬಾರಿ ಏನು ಅನುಮಾನಾಸ್ಪದವಾಗಿ ಓಡಾಡಿದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿನ ಕಲೆ ಹಾಕಿದ ಬಳಿಕ ಅದು ಯಾವುದು ಕಾರು ಮತ್ತು ಕಾರ್ನ ನಂಬರ್ ಏನು ಮತ್ತು ಕಾರ್ನ ಮಾಲೀಕರು ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಿ ಅದಾದ ಬಳಿಕ ಆ ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿದೀವಿ ಅನ್ನೋದ್ರ ಬಗ್ಗೆ ಅವರು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಒಂದೊಂದೇ ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ. ವಿಚಾರಣೆ ಅನ್ನೋದೇ ಅದಕ್ಕೋಸ್ಕರ. ಏನಾಯಿತು, ಹೇಗಾಯಿತು, ಪ್ಲ್ಯಾನ್ ಯಾವ ರೀತಿ ಆಯಿತು, ಪ್ಲ್ಯಾನ್ ಎಕ್ಸಿಕ್ಯೂಷನ್ ಯಾವ ರೀತಿ ಆಯಿತು, ಇದೆಲ್ಲ ಮಾಹಿತಿಗಳು ಕೂಡ ಒಂದೊಂದಾಗೆ ಈಗ ಹೊರಗೆ ಬರೋದಕ್ಕೆ ಶುರುವಾಗ್ತಾ ಇದೆ. ಓಕೆ, ಈಗ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಪಟ್ಟಣಗೆರೆ ಶೆಡ್ ಏನಿದೆ, ಅಂದರೆ ಎಲ್ಲಿ ಕ್ರೈಮ್ ನಡೀತು, ಎಲ್ಲಿ ಹಲ್ಲೆ ಮತ್ತು ಹತ್ಯೆ ಆಯಿತು, ಆ ಶೆಡ್ ಬಳಿಗೆ ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಕರ್ನಾಟಕ ರಾಜ್ಯ ಪೊಲೀಸ್ ವೆಹಿಕಲ್ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಪೊಲೀಸರು ಪಟ್ಟಣಗೆರೆ ಸಮೀಪ, ಈಗ ಮೊದಲು ಶವವನ್ನು ಬಿಸಾಡಿದ್ದ ಜಾಗದಲ್ಲಿ ಪಂಚನಾಮೆಯನ್ನು ಮಾಡಿದ್ದಾಯಿತು. ಈಗ ಕರ್ಕೊಂಡು ಬಂದಿರತಕ್ಕಂಥ ಜಾಗ ಹಲ್ಲೆ ನಡೆದ ಜಾಗ. ಇಲ್ಲಿ ಈಗ ಸ್ಥಳ ಮಹಜರ್ ಆಗಬೇಕು, ಸ್ಪಾಟ್ ಮಹಜರ್ ಮಾಡಬೇಕು ಇಲ್ಲಿ ಇವಾಗ. ಸೊ ಅಲ್ಲಿಗೆ ಇವಾಗ ಕಾರ್ಯ ತಂದಿದ್ದಾರೆ. ಈಗ ಪೊಲೀಸರೆಲ್ಲರೂ ಕೂಡ ಬಂದು ಅವರೆಲ್ಲರ ಸಮ್ಮುಖದಲ್ಲಿ ಪಂಚನಾಮೆ ಮಾಡ್ತಾರೆ. ಪ್ರತಿಯೊಂದು ಮಾಹಿತಿ ಇಂಚಿಂಚು ಪಡಿತಾರೆ. ಜೊತೆಗೆ ಅಲ್ಲೇನಾದರೂ ಸಾಕ್ಷಿಗಳು ಸಿಕ್ಕಿದ್ರೆ ಅದನ್ನು ಕೂಡ ಜಪ್ತಿ ಮಾಡ್ತಾರೆ.
ಆ ವ್ಯಕ್ತಿಯನ್ನು ರೇಣುಕಾಸ್ವಾಮಿಯನ್ನು ತಂದು ಎಲ್ಲಿಟ್ಟರು, ಆ ಗೋಡೌನ್ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಆ ಗೋಡೌನ್ನಲ್ಲಿ ಇಟ್ಟರು, ಯಾವ ಜಾಗದಲ್ಲಿ ಇಟ್ಟರು, ಎಷ್ಟು ಗಂಟೆ ಕರ್ಕೊಂಡು ಬಂದರು, ಯಾರು ಇವ್ರ ಮೇಲೆ ಹಲ್ಲೆ ಮಾಡಿದ್ದು, ದರ್ಶನ್ ಎಷ್ಟು ಗಂಟೆಗೆ ಬಂದರು, ಪವಿತ್ರ ಗೌಡ ಎಷ್ಟು ಗಂಟೆಗೆ ಬಂದರು, ಅವರು ಹಲ್ಲೆ ಮಾಡಿದ ನಿಜನಾ, ಹಲ್ಲೆಗೇನಾದರೂ ಆಯುಧಗಳನ್ನು ಬಳಸಿದಾರಾ, ಬಳಸಿದ್ರೆ ಆ ಆಯುಧಗಳಲ್ಲಿ ರಕ್ತದ ಕಲೆಗಳೇನಾದರೂ ಇದೆಯಾ, ಎಲ್ಲವನ್ನ ನೋಡಬೇಕು.